ಹೆಲೋ ಎವ್ರಿ ವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವ್ಲಾಗ್ ಮಾಡ್ತಾ ಇರೋದು ಏನಕ್ಕಂದರೆ, ಲೈಕ್ ಬಾಯ್ಸ್ಗೆ ಯೂಶ್ವಲಿ ಒಂದು ಹುಚ್ಚಿರುತ್ತಲ್ಲ, ಲೈಕ್ ಏನಾದರೂ ಬ್ರ್ಯಾಂಡೆಡ್ ಆಗಬೇಕು ಶರ್ಟ್ಸ್ ಪ್ಯಾಂಟ್ಸ್ ಅಂತ. ಸೊ ಒಂದೊಂದು ಯೂಶ್ವಲಿ ಒಂದೊಂದು ಹತ್ರ ಇರುತ್ತೆ ಕ್ಲಾತ್ಸ್ ನಾವು ಶಾಪಿಂಗ್ ಮಾಡಬೇಕಂದ್ರೆ. ಬಟ್ ಇವತ್ತು ನಾನು ತೋರಿಸ್ತೀನಿ ನಮಗೆ ಮ್ಯಾಕ್ಸಿಮಮ್ ಎಲ್ಲ ಬ್ರ್ಯಾಂಡ್ಸು ಇವಾಗ ನಾನು ಇದ್ದೀನಲ್ಲ ಅಲ್ಲೇ ಕವರ್ ಆಗಿಬಿಟ್ಟಿದೆ. ಇದು ಬೇವ್ಕೂಫು, ಇಂಡಿಯನ್ ಗರಾಜು, ರಾಂಗು, ಈ ಥರ ತುಂಬ ಬ್ರ್ಯಾಂಡ್ಸ್ ಇವಾಗ ನಾನಿರೋ ಲೊಕೇಶನಲ್ಲಿ ಕವರ್ ಆಗಿಬಿಟ್ಟಿದೆ. ನಾನು ತೋರಿಸ್ತೀನಿ ಒಂದು ನಿಮಿಷ. ಸೊ ಈ ಥರ ಇದೆ. ಅಂದರೆ ಈ ವ್ಲಾಗ್ ಓನ್ಲಿ ಮೇನ್ಲಿ ಬಾಯ್ಸ್ಗಿದು ಈ ವ್ಲಾಗ್. ಆ್ಯಂಡ್ ಒಳಗಡೆ ಕಲೆಕ್ಷನ್ಸ್ ಹೆಂಗಿದೆ ಅಂತ ನೋಡೋಣ. ಸೊ ಫಸ್ಟ್ ನಾವು ಬೇವ್ಕೂಫ್ಗೆ ಹೋಗೋಣ, ಆಮೇಲೆ ಇಂಡಿಯನ್ ಗರಾಜ್ಗೆ ಹೋಗೋಣ. ಸೊ ಫಸ್ಟ್ ಲೆಟ್ಸ್ ಗೋ ಅಂತ ಇದೆ. ಆ್ಯಂಡ್ ಫಾರ್ ಎವರ್ ನ್ಯೂ ಅನ್ನೋ ಒಂದು ಬ್ರ್ಯಾಂಡ್, ಎಕೋ ಅಂತ ಒಂದಿದೆ, ಫ್ಯಾಬ್ ಇಂಡಿಯಾ ಒಂದಿದೆ, ಸಿಲಿಯೋ ಇದೆ, ದ ಬೀರ್ ಹೌಸ್ ಇದೆ. ಈಗ ಕರೆಂಟ್ಲಿ ಇವಾಗ ಇಷ್ಟು ಅವೈಲಬಲ್ ಇದೆ ನಮಗೆ. ಯಾವುದಪ್ಪ ಅದು? ಎಸ್, ಅಂದರೆ ಈ ಪಾರ್ಟಲ್ಲಿ ಜಸ್ಟ್ ಕ್ಲಾತಿಂಗ್ ಇದೆ. ಇನ್ನು ಸ್ವಲ್ಪ ಈಚೆಗೆ ಹೋದರೆ ಅವಾಗ ಅವನ್ನೆಲ್ಲ ನೈಕ್ ಔಟ್ಲೆಟ್ಸು, ಪೂಮಾದು ಎಲ್ಲ ಇದೆ. ಒಳಗಡೆಗೆ ಹೋಗೋಣ, ನೋಡೋಣ ಯಾವ ಥರ ಇದೆ. ಸೊ ಗೈಸ್, ಇಲ್ಲಿ ಆ್ಯಕ್ಚುಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಆ್ಯಸ್ ಐ ಟೋಲ್ಡ್ ಯು, ಇಂಡಿಯನ್ ಗರಾಜಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಬೇವ್ಕೂಫು ಮತ್ತು ರಾಂಗಲ್ಲಿ ಅಷ್ಟೇ ಲೈಕ್ ಇನ್ನೂ ಕಲೆಕ್ಷನ್ಸ್ ಏನಿಲ್ಲ. ಆ್ಯಸ್ ಯೂಶ್ವಲ್ ಎಲ್ಲ ಹತ್ರ ಹೆಂಗಿರುತ್ತೋ ಹಾಗೆ ಪ್ಯಾಂಟು ಶರ್ಟ್ ಇದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು ಬ್ಲೇಸರ್ಸ್. ತೋರಿಸ್ತೀನಿ ರೀ, ನೋಡಿ. ಇದು ಕಾಸ್ಟು ಬಂದುಬಿಟ್ಟು ಇದು 4300, ಇದು 6000. ಇದು ಅಷ್ಟೇ, ಇದು ಅಷ್ಟೇ 5200. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ಗೈಸ್, ನಾವು ನೋಡ್ದಂಗೆ ಇಲ್ಲೆಲ್ಲ ನಾನು ಹೇಳಿದ್ನಲ್ಲ ಯಾವ್ಯಾವ ಬ್ರ್ಯಾಂಡ್ಸ್ ಇದೆ, ಆ ಬ್ರ್ಯಾಂಡ್ಸಲ್ಲೆಲ್ಲ ಕಂಪೇರ್ ಮಾಡಿದೆ. ಇಂಡಿಯನ್ ಗರಾಜಲ್ಲಿ ನಮಗೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ ವರ್ತ್ ಇದೆ. ನಾವು ಎಷ್ಟು ತೊಗೊಂಡ್ರು ಕಲೆಕ್ಷನ್ಸು ಚೆನ್ನಾಗಿದೆ ಇಂಡಿಯನ್ ಗರಾಜಲ್ಲಿ. ಓಕೆ ಗೈಸ್, ನಾನು ಇಲ್ಲಿ ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಬಿಕಾಸ್ ಸ್ವಲ್ಪ ಹಂಗೆ ಕಷ್ಟ ಆಗ್ತದೆ. ಬಟ್ ಕಲೆಕ್ಷನ್ಸ್ ಚೆನ್ನಾಗಿದೆ. ಸೊ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಯು ಕ್ಯಾನ್ ವಿಸಿಟ್. ಆ್ಯಂಡ್ ಕಾಸ್ಟ್ಲಿನೇ ಸ್ವಲ್ಪ, ಬಟ್ ಏನಂದರೆ ಹೊಸ ಕಲೆಕ್ಷನ್ಸ್ ಅಲ್ಲ. ಅಂದರೆ ಇದು ಈಗ ಇದರಲ್ಲಿ ಇಂಡಿಯನ್ ಗರಾಜಲ್ಲಿರೋದು ಬೇರೆ ಬ್ರ್ಯಾಂಡ್ಸಲ್ಲೂ ಇನ್ನೂ ನಾನು ನೋಡಿಲ್ಲ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಯು ಕ್ಯಾನ್ ಹ್ಯಾವ್ ಎ ಟ್ರೈ. ಪ್ಯಾಂಟ್ಸು, ಜಾಕೆಟ್ಸು ಎಲ್ಲ ಚೆನ್ನಾಗಿದೆ. ಸೊ ಅದೇ ಈಚೆ ಬಂದು ಮಾತಾಡ್ತಾ ಇದ್ದೀನಿ, ಯಾಕಂದರೆ ಒಳಗಡೆ ಮಾತಾಡೋಕ್ಕಾಗಲ್ಲ. ಗೈಸ್, ನಾನು ಎಲ್ಲ ನೋಡಿದ್ದೀನಿ. ಇವೆಲ್ಲ ಯಾವುದದು ಇಂಡಿಯನ್ ಗರಾಜ್ ಬಿಟ್ಟು ನನಗೆ ಈ ಸೈಡ್ ಯಾವುದೂ ಅಷ್ಟು ಕಲೆಕ್ಷನ್ಸ್ ಓಕೆ ಅಂತ ಅನಿಸಿಲ್ಲ. ಐ ಮೀನ್ ಇವಾಗ ಕಲೆಕ್ಷನ್ಸ್ ಏನೂ ಇಲ್ಲ. ಸೊ ಈಗ ಫಾರ್ ಎವರ್ ನೀವು ಹೋಗೋಣ ಬನ್ನಿ, ಅದು ನೋಡೋಣ ಅಲ್ಲಿ ಏನಿದೆ ಅಂತ. ಆಮೇಲೆ ನೈಕ್ ಔಟ್ಲೆಟ್ಗೆ ಹೋಗೋಣ ಶೂಸ್ ತೊಗೊಳಕ್ಕೆ. ಹಿಂಗಿದೆ ಗೈಸ್, ಬಟ್ ಐ ಆಮ್ ಥಿಂಕಿಂಗ್ ವೆದರ್ ಟು ಟೇಕ್ ದಿಸ್ ಆರ್ ನಾಟ್. ದಿಸ್ ಇಸ್ ಆ್ಯಕ್ಚುಲಿ ನೀಡ್ ಮೀ. ಇದು ನ್ಯೂ ಮೀ ಅಲ್ಲಿ ಗೈಸ್. ಇದು ಔಟ್ಫಿಟ್ಟು ಫುಲ್ ಹಿಂಗಿದೆ ನೋಡಿ. ದಿಸ್ ಇಸ್ ಹೌ ಆ್ಯಕ್ಚುಲಿ ಇಟ್ ಲುಕ್ಸ್. ದಿಸ್ ಇಸ್ ಹೌ ಇಟ್ ಆ್ಯಕ್ಚುಲಿ ಲುಕ್ಸ್. ಇಲ್ಲಿ ಜಿಪ್ ಬಂದಿರೋದಕ್ಕೆ ಇನ್ನೂ ಚೆನ್ನಾಗಿ ಕಾಣ್ತಾಯಿದೆ. ಇದು ಫುಲ್ ಹೈಲೈಟ್ ಆಗಿದೆ. ಸೊ ದಿಸ್ ಇಸ್ ಹೌ ದಿ ಆ್ಯಕ್ಚುಯಲ್ ಔಟ್ಫಿಟ್ ಲುಕ್ಸ್ ಲೈಕ್.
ಗೈಸ್ ನನಗೆ ಎರಡು ತುಂಬ ಇಷ್ಟ ಆಯಿತು. ಐ ಡೋಂಟ್ ನೋ ಟು ಟೇಕ್ ಇನ್ ದಿಸ್ ಟು ಬಾತ್ ಜಸ್ಟ್ ಬ್ಲ್ಯಾಕ್ ತೊಗೊಳೋಣ ಅಂತ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ ಈಗ ಯಾವ್ದು ತೊಗೊತೀವೋ ಅಂತ. ಅಲ್ಲಿದ್ದೆಲ್ಲ ಹೀಲ್ಸ್ ಕಲೆಕ್ಷನಲ್ಲಿ ನನಗೆ ಇದು ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಇದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವೆರಿ ಕಂಫರ್ಟಬಲ್. ಆ್ಯಂಡ್ ಶೂಸ್ ಔಟ್ಲೆಟ್ಟು ಇಲ್ಲೇ ಇದೆ. ನೈಕ್ ತುಂಬ ಬ್ರ್ಯಾಂಡ್ಸ್ದು ಔಟ್ಲೆಟ್ಟು ಇಲ್ಲೇ ಇದೆ ಅದು ಸೈಡು. ಸೊ ನಾನು ನೋಡ್ದಂಗೆ ನೈಕ್ ಕಲೆಕ್ಷನ್ಸ್ ಅಂತೂ ಸಖತ್ತಾಗಿತ್ತು. ಗರ್ಲ್ಸ್ಗೆ ಬಾಯ್ಸ್ಗೆ ಇಬ್ಬರಿಗೂ ಅವೈಲೇಬಲ್ ಇದೆ ನೈಕ್. ಸೊ ಒಳಗಡೆ ಹೋಗೋಣ. ಇದು ನೈಕ್ ಔಟ್ಲೆಟ್ಟು. ಎಲ್ಲ ನೈಕ್ ಶೂಸ್ ಕಲೆಕ್ಷನ್ಸ್ ಇಲ್ಲೇ ಇರುತ್ತೆ.